ರೇಣುಕಾ ಯಲ್ಲಮ್ಮ ಪುಣ್ಯಕ್ಷೇತ್ರದ ಮೇಲೆ ಸಚಿವ ಎಚ್.ಕೆ. ಪಾಟೀಲ್ ರ ಕಣ್ಣು. ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಹೆಸರಲ್ಲಿ ದೇವಸ್ಥಾನ ಅಭಿವೃದ್ಧಿ ಪ್ರಾಧಿಕಾರ ಒಂದು ಪ್ರವಾಸೋದ್ಯಮ ಪ್ರಾಧಿಕಾರ ಯಾರು ಮಾಡಿದರು? ಎಚ್.ಕೆ. ಪಾಟೀಲ್. ಶ್ರೀ ಕ್ಷೇತ್ರದ ಅಭಿವೃದ್ಧಿಗೆ ಪ್ರತ್ಯೇಕ ಪ್ರಾಧಿಕಾರ ಇರುವಾಗ ಮತ್ತೊಂದು ಪ್ರಾಧಿಕಾರ ರಚಿಸಿದ್ದೇಕೆ? ಎಚ್.ಕೆ. ಪಾಟೀಲ್ ಯಾಕೆ ಮಾಡ್ಯಾರಪ್ಪ ಅಂತಂದ್ರೆ ಇವರು ಬಿಸಿನೆಸ್ ಮಾಡ್ಬೇಕಂತ. ಪ್ರವಾಸೋದ್ಯಮ ಅಭಿವೃದ್ಧಿ ಎನ್ನುವುದಲ್ಲ ಕೇವಲ ನೆವಾನ, ಅಸಲಿಗೆ ಅಲ್ಲಿ ನಡೀತಿರೋದೆಲ್ಲ ಪಕ್ಕ ಬಿಸಿನೆಸ್. 100 ಎಕರೆ ಅಗ್ರಿಮೆಂಟ್ ಮೂಲಕ ಇವರು ಬಿಸಿನೆಸ್ ಮಾಡ್ಬೇಕಂತಂದಾರೆ. ಪುಣ್ಯಕ್ಷೇತ್ರದ ನೆಲದಲ್ಲಿ ನಡೀತಿರೋ ಸಿಲಿಕಾನ್ ಸ್ಯಾಂಡ್ ಮೈನಿಂಗ್ ನಲ್ಲಿ ಸಚಿವರೇ ಪಾಲುದಾರರಂತೆ. ಈಗ ಎಚ್.ಕೆ. ಪಾಟೀಲ್ ಮೈನಿಂಗ್ ಮಾಡಕ್ ನಮ್ಮ ಗುಡ್ಡ ಸೋಲಾರ್ ಪ್ಯಾನಿಂಗ್ ಏನೋ ಒಂದು ಬಿಸಿನೆಸ್ ಮಾಡ್ಬೋದಲ್ಲ, ಅದು ಪ್ರವಾಸೋದ್ಯಮ ಅಲ್ಲ. ನೂರಾರು ಕೋಟಿ ವಿಂಡ್ ಮಿಲ್ ಬಿಸ್ನೆಸ್ ನಲ್ಲೂ ಇವರು ಹೂಡಿಕೆ ಮಾಡಿದ್ದಾರಂತೆ. ಕಾರಣ ಏನಂದ್ರೆ ಈಗ ಅವ್ರು ಪ್ಯಾನ್ ಕುಂದಿರ್ಸಿದ್ರಲ್ಲಿ ಅಲ್ಲಿ ಮಂದಿ ಮುಗ್ಧ ಜನರದಾರ, ನಮ್ಮನ್ನ ಏನ್ ಮಾಡಕ್ ಆಗುದಿಲ್ಲ. ದೇವಿ ಹೆಸರು ಹಡಬಿಟ್ಕೊಂಡು ಬಿಸ್ನೆಸ್ ಸಾಮ್ರಾಜ್ಯ ವಿಸ್ತರಿಸುತ್ತಿದ್ದೀರಂತೆ. ಇದು ಸರಿನಾ ಸಚಿವ್ರೆ? ದೇವಸ್ಥಾನ ಅಭಿವೃದ್ಧಿ ಪ್ರಾಧಿಕಾರ ಐತಲ್ಲ, ಪ್ರವಾಸೋದ್ಯಮ ಪ್ರಾಧಿಕಾರ ಯಾಕೆ ರಾಜಕಾರಣಿಗೆ ಅನುಕೂಲ ಅವ್ರು ಬಿಲ್ಡಿಂಗ್ ಕಟ್ಟಿಸಿ ಬಿಸಿನೆಸ್ ಮಾಡಾಕ? ರೇಣುಕಾ ಯಲ್ಲಮ್ಮ ಕ್ಷೇತ್ರಕ್ಕೆ ಮಿನಿಸ್ಟರ್ ಅಪಚಾರ, ಪ್ರವಾಸೋದ್ಯಮ ನೆವದಲ್ಲಿ ಶ್ರೀ ಕ್ಷೇತ್ರಕ್ಕೆ ಕಂಟಕ. ವೀಕ್ಷಿಸಿ ಮೆಗಾ ಎಕ್ಸ್ಕ್ಲೂಸಿವ್ ನಿಮ್ಮ ಜನತಾ ಟಿವಿಯಲ್ಲಿ ಮಾತ್ರ.